ಅಕಾಲಿಕವಾಗಿ ಹೋದ. ನನ್ನ ತುಂಬ ಮುದ್ದಿನ ನಟ, ಅವನು ಇಷ್ಟದ ನಟ. ನಾನು, ರಕ್ಷಿತ್ ಅವರು, ಯೋಗೇಶ್ ಅವರು ಮತ್ತು ಸಮಸ್ತ ಜಿ ಬಳಗದವರು ತುಂಬ ಖುಷಿ ಅವನು ಅಂದರೆ. ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು, ಎಲ್ಲರೂ ಹೋಗಬೇಕು. ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅವನು ತುಂಬ ಚಟುವಟಿಕೆ ಇದ್ದಂಥ, ತುಂಬ ಆತ್ಮೀಯ ಹುಡುಗ, ತುಂಬ ಜೀವಂತಿಕೆ ಇತ್ತು ಅವನಲ್ಲಿ. ಅವು ನೆನಪಾಗಬೇಕಷ್ಟೇ. ಇವಾಗ ನಗು ಜಾಸ್ತಿ ಇದ್ದವ್ರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎಲ್ಲರೂ ಕವಿಗಳು ಮಾತಾಡ್ತಾರೆ. ಈ ನಗುವಿನ ಹಿಂದೆ ನೋವಿರ್ತದೆ. ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ. ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು. ಪಾಪ ಏನು ನೋವಿತ್ತೋ, ಅದು ಯಾಕೆ ನಿರ್ಧಾರ ತಗೊಳ್ತೋ ಅವನ ಹೃದಯ ಅವನಿಗೆ ಗೊತ್ತಿರೋದ. ಅವನ ಸಾವು ಅವನಿಗೆ ಗೊತ್ತಿಲ್ಲ. ಆನಂದವಾಗಿ ಮಲಗಿದ್ದಾನೆ. ಅವರ ಒಂದೇ ಒಂದು ಧ್ಯೇಯ ಇದ್ದಲ್ಲಿ ತಂಗಿಯ ಮದುವೆ ಅಂತೇಳಿ, ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊತಿದ್ರಂತೆ. ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ. ನಟನಾಗಿ ಹಲವಾರು ಕನಸುಗಳಿತ್ತು. ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು. ಅದು ಒಂದೊಂದೇ ಪೂರೈಸಬೇಕಷ್ಟೆ, ನಾವು ಎಲ್ಲ ಸೇರಿ. ಏನು ನೆನಪಾಗ್ತದೆ ಸರ್? ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ. ಅವನ ಅಗಾಧವಾಗಿ ಜನರನ್ನು ನಗಿಸ್ತಿದ್ದ ಮತ್ತು ತುಂಬ ಮುಗ್ಧ. ಅವನು ಬಂದರೆ ವೇದಿಕೆಗೆ ಪುಟ್ಟ ಮಗು ಬಂದಂಗೆ ಆಗೋದು. ನಾವೆಲ್ಲ ಹೇಳ್ತಿದ್ವಿ, ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ದರೆ ಹೀಗೆ ಆಗ್ತದೇನೋ ಗೊತ್ತಿಲ್ಲ. ತುಂಬ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದು ಸತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು. ತುಂಬ ಅದ್ಭುತ ನಟ. ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಡ್ಸೋಕ್ಕಾಗುತ್ತೆ. ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು. ಕರಾವಳಿಯ ಕಾಮಿಡಿ ಇಡೀ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ. ಈ ಕರಾವಳಿಯ ಭಾಷೆನ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಿಸ್ದ. ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು. ಹೃದಯದ ಸ್ಟ್ರೆಂಗ್ತ್ ಜಾಸ್ತಿ ಇದ್ದಂಥ ಹುಡುಗ, ಸಹೃದಯಿ. ಇವತ್ತು ಆ ಹೃದಯ ಸುಮ್ಮನಾಗ್ಬಿಡ್ತು. ಪ್ರೀತಿಯಲ್ಲಿರುತ್ತೆ, ಅಲ್ಲಿ ಸೆಳೆತ ಇರುತ್ತೆ, ಬರಲೇಬೇಕು ಅಂತ. ನಮಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟೆಲ್ಲ ಇಡೀ ನಾಡನ್ನು ನಗಿಸ್ತಾನವನು. ಬರದೇ ಇದ್ದರೆ ಬರಲೇಬೇಕಲ್ಲ. ಒಂದು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ. ಹಲವಾರು ಸಿನಿಮಾಗಳು ಪ್ಲ್ಯಾನ್ ಇತ್ತು ಅವನು. ತುಂಬ ಸಿನಿಮಾದಲ್ಲಿ